ಇಂದು ನಾವು ಯುಗಾದಿ ಹಬ್ಬದ ಬಗ್ಗೆ ಮತ್ತು ಅದನ್ನು ಏಕೆ ಆಚರಿಸುತ್ತೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಯುಗಾದಿ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಆಚರಿಸಲ್ಪಡುವ ಹಿಂದೂಗಳ ಹೊಸ ವರ್ಷದ ಹಬ್ಬವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ದಿನವೇ ಸೃಷ್ಟಿಯನ್ನು ಆರಂಭಿಸಿದರೆಂದು ನಂಬಲಾಗಿದೆ. ಆದ್ದರಿಂದ ಯುಗಾದಿಯನ್ನು ಹೊಸ ವರ್ಷದ ಆರಂಭದ ದಿನ ಎಂದು ಆಚರಿಸಲಾಗುತ್ತದೆ. ಯುಗಾದಿ ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ. ಈ ಸಮಯದಲ್ಲಿ ವಸಂತ ಋತು ಆರಂಭವಾಗುತ್ತದೆ. ಮರಗಳು ಹೊಸ ಎಲೆಗಳು, ಹೂಗಳು ಹೊತ್ತು ಪ್ರಕೃತಿ ತುಂಬಾ ಸುಂದರವಾಗುತ್ತದೆ. ಹೊಸ ಜೀವನ ಮತ್ತು ಹೊಸ ಆಶೆಗಳ ಸಂಕೇತ. ಯುಗಾದಿ ದಿನ ಜನರು ಮನೆಗಳನ್ನು ಸ್ವಚ್ಛಗೊಳಿಸಿ ಮಾವಿನ ಎಲೆಗಳ ತೋರಣ ಕಟ್ಟುತ್ತಾರೆ. ಮನೆ ಮುಂಭಾಗದಲ್ಲಿ ರಂಗೋಲಿ ಹಾಕುತ್ತಾರೆ. ಹೊಸ ಬಟ್ಟೆಗಳನ್ನು ಧರಿಸಿ ದೇವರಿಗೆ ಪೂಜೆ ಮಾಡುತ್ತಾರೆ. ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ಪಡೆಯುತ್ತಾರೆ. ಯುಗಾದಿ ದಿನ ಯುಗಾದಿ ಪಚಡಿ ಎಂಬ ವಿಶೇಷ ಆಹಾರವನ್ನು ತಯಾರಿಸುತ್ತಾರೆ. ಇದರಲ್ಲಿ 6 ರುಚಿಗಳು ಇರುತ್ತವೆ. ಬೆಲ್ಲ ಅಂದರೆ ಸಿಹಿ, ಬೇವು ಅಂದರೆ ಕಹಿ, ಹುಣಸೆ ಎಂದರೆ ಹುಳಿ, ಮೆಣಸಿನಕಾಯಿ ಅಂದರೆ ಖಾರ, ಉಪ್ಪು, ಮಾವಿನಕಾಯಿ ಅಂದರೆ ತುರಟು. 6 ರುಚಿಗಳು ಜೀವನದ ವಿವಿಧ ಭಾವನೆಗಳನ್ನು ಸೂಚಿಸುತ್ತವೆ: ಸಂತೋಷ, ದುಃಖ, ಕೋಪ, ಸವಾಲುಗಳು ಮತ್ತು ಆಶ್ಚರ್ಯ. ಬನ್ನಿ ಹಾಗಾದರೆ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ರುಚಿಯಾದ ಕಾಯಿ ಹೋಳಿಗೆಯನ್ನು ಮಾಡೋಣ. ನಾನಿಲ್ಲಿ 3 ಕಪ್ ಮೈದಾ ತಗೊಂಡಿದ್ದೇನೆ. ಮೊದಲು ಮೈದಾ ಅಥವಾ ಗೋಧಿ ಹಿಟ್ಟಿಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ, ನಂತರ ಸ್ವಲ್ಪ ಸ್ವಲ್ಪವಾಗಿ ನೀರು ಹಾಕಿ ಮೃದುವಾದ ಮುದ್ದೆ ಮಾಡಬೇಕು. ಈಗ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮುದ್ದೆ ಮಾಡುವ. ಇದನ್ನು 30 ನಿಮಿಷ ಮುಚ್ಚಿಡಿ. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ಪಿನಷ್ಟು ಬೆಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಕರಗಿಸುವ. ಬೆಲ್ಲ ಕರಗಿದ ನಂತರ ಹಾಗೆ ಸ್ವಲ್ಪ ದಪ್ಪವಾಗುವಾಗ 2 ಕಪ್ ತುರಿದ ತೆಂಗಿನಕಾಯನ್ನು ಹಾಕುವ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡುವ. ಈ ಮಿಶ್ರಣ ತಣ್ಣಗಾದ ನಂತರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ನಾನೀಗ ಇಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಅನ್ನು ತಗೊಂಡಿದ್ದೇನೆ. ನೀವು ಬಾಳೆ ಎಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದ ನಂತರ ಹಿಟ್ಟಿನ ಸಣ್ಣ ಉಂಡೆ ತೆಗೆದು ಅದರಲ್ಲಿ ತೆಂಗಿನ ಪೂರಣ ಹಾಕಿ ಮುಚ್ಚಿ, ನಂತರ ನಿಧಾನವಾಗಿ ಚಪಾತಿ ತರಹ ಬೆಳೆದುಕೊಳ್ಳಿ. ತವೆಯಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕಿ 2 ಬದಿಗಳನ್ನು ಚೆನ್ನಾಗಿ ಬೇಯಿಸಿ ಬಿಸಿ ಬಿಸಿ ಕಾಯಿ ಹೋಳಿಗೆಗೆ ತುಪ್ಪ ಹಾಕಿ ತಿನ್ನಿದರೆ ತುಂಬಾ ರುಚಿಯಾಗಿರುತ್ತದೆ. ಇದು ವಿಶೇಷವಾಗಿ ಯುಗಾದಿ ಹಬ್ಬಗಳು ಮತ್ತು ಪೂಜೆಗೆ ಮಾಡುವ ಸಿಹಿ ತಿನಿಸು. ಈ ಯುಗಾದಿ ಹಬ್ಬದಲ್ಲಿ ನಿಮ್ಮ ಮನೆಯವರ ಜೊತೆ ಈ ರುಚಿಯಾದ ಕಾಯಿ ಹೋಳಿಗೆಯನ್ನು ಮಾಡಿ ಹಬ್ಬವನ್ನು ಸಂತೋಷದಿಂದ ಆಚರಿಸಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಸುಖವಾಗಿರಿ, ಆರೋಗ್ಯವಾಗಿರಿ.